ರಾಜ್ಯ ರಾಜಧಾನಿಯಲ್ಲಿ ಗುಂಡಿ ಗಂಡಾಂತರ ತಪ್ಪುತ್ತಿಲ್ಲ. ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ವಾಹನ ಸವಾರರ ಬಲಿಗಾಗಿ ಕಾದು ಕುಳಿತಿವೆ. ನಗರದ ಜನರನ್ನ ಕಾಡ್ತಾ ಇರುವ ಈ ರಸ್ತೆ ಗುಂಡಿಗಳನ್ನು ಅಧಿಕಾರಿಗಳ ಮುಂದೆ ತೆರೆದಿಡುವ ಕೆಲಸಕ್ಕೆ ನಿಮ್ಮ TV9 ಮುಂದಾಗಿದೆ. ರಿಯಾಲಿಟಿ ಚೆಕ್ ಮೂಲಕ ಅಭಿಯಾನ ನಡೆಸುತ್ತಿದ್ದೇವೆ. ಇವತ್ತು ಯಶವಂತಪುರ APMC ರಸ್ತೆಯಲ್ಲಿ ಜನ್ಮವೆತ್ತಿರುವ ಡೆಡ್ಲಿ ಗುಂಡಿಗಳನ್ನೇ ತೋರಿಸ್ತೀವಿ ನೋಡಿ. APMC ಯಾರ್ಡ್ಗೆ ಹೋಗುವಂತಹ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿರತಕ್ಕಂಥದ್ದು. 3 ಅಡಿ 2 ಅಡಿ 2 ಅಡಿ 3 ಅಡಿ ಎತ್ತರ ಗುಂಡಿಗಳವೆ. ಪ್ರಮುಖವಾಗಿ ಗುಂಡಿಗಳು ಬಿದ್ದಿರೋದ್ರಿಂದ ಸಾರ್ವಜನಿಕರು ಓಡಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಮಳೆಗಾಲದಲ್ಲಿ ಇನ್ನೂ ಬಹಳ ತೊಂದರೆ ಆಗ್ತದೆ. ಹೆಜ್ಜೆಗೂ ಗುಂಡಿ, ಕಿತ್ತು ಬಂದಿರೋ ಟಾರು, ಜಲ್ಲಿ ಕಲ್ಲು, ಡಾಂಬರು ಭಾಗ್ಯ ಕಾಣದೆ ಯಶವಂತಪುರ APMC ರಸ್ತೆ ಅಸ್ಥಿ ಪಂಜರದಂತಾಗಿದ್ದು ಹಾಳಾಗಿರೋ ರಸ್ತೆಯಲ್ಲೇ ವಾಹನ ಸವಾರರು ಸರ್ಕಸ್ ಮಾಡ್ತಿದ್ದಾರೆ. ಮಳೆ ಆರಂಭವಾಗ್ತಿದ್ದಂತೆ ಸಿಟಿ ರಸ್ತೆಗಳಲ್ಲಿ ಡೆಡ್ಲಿ ಪಾಟ್ ಹೋಲ್ಗಳು ತಲೆ ಎತ್ತಿವೆ. ಯಶವಂತಪುರ ಕೃಷಿ ಮಾರುಕಟ್ಟೆಗೆ ನಿತ್ಯ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ರೈತರು ಬರ್ತಾರೆ. ಲಾರಿಗಳ ಸಂಚಾರ ಹೆಚ್ಚಾಗಿರುತ್ತೆ. ಆದ್ರೀಗ ಇದೇ ಮಾರ್ಕೆಟ್ ರಸ್ತೆ ಸಂಪೂರ್ಣ ಕಿತ್ತು ಹೋಗಿದ್ದು ದೊಡ್ಡ ದೊಡ್ಡ ಗುಂಡಿಗಳು ಜನ್ಮ ತಾಳಿವೆ. ಬೈಕ್ ಸವಾರರು, ಆಟೋ ಚಾಲಕರು ಪರದಾಡುವಂತಾಗಿದೆ. RMC ರೋಡಲ್ಲಿ ಎಲ್ಲ ಗುಂಡಿಗಳು ಹಳ್ಳ ಬಿದ್ದು ಕೂತಿದ್ದಾವೆ. ಟೂ ವೀಲರ್ ಹೋದ್ರೆ ಎಲ್ಲ ಬಿದ್ದು ಹೋಗ್ತಾರೆ. ಅಮಿಯ ರೋಡ್ ಆಗಿದ್ದು ಇದು ಬೇಡ. ಸುಮಾರು 3 ಅಡಿ 2 ಅಡಿ 2 ಅಡಿ 3 ಅಡಿ ಎತ್ತರ ಗುಂಡಿಗಳವೆ. ಇದನ್ನು ಸರ್ಕಾರ ಆಗಲಿ BBMP ಆಗಲಿ ಅದ್ರ ಮೇಲೆ ಗಮನ ಕೊಟ್ಟು ನೋಡ್ತಾ ಇಲ್ಲ. ಅದನ್ನು ಸಹಕರಿಸಿ ಮೊದಲು ಜನಕ್ಕೆ ಅನುಕೂಲ ಆಗುವಂಗೆ, ಈ ಮಳೆಗಾಲದಲ್ಲಿ ಇನ್ನೂ ಭಾಳ ತೊಂದರೆ ಆಗ್ತದೆ. ಜನಕ್ಕೆ ಆದೇಶ ಮಾಡ್ದಂಗೆ ತೊಂದರೆ ಆಗದಂಗೆ ಮೊದಲು ಅನುಕೂಲ ಮಾಡಿಕೊಡಿ BBMP ಇಂದ. ಇನ್ನು ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾದ MEI ಪ್ರಮುಖ ರಸ್ತೆ ಸಂಪೂರ್ಣ ಹಾಳಾಗಿದೆ. 1 ಕಿಲೋಮೀಟರ್ ವರೆಗೂ ಡೆಡ್ಲಿ ಗುಂಡಿಗಳು ಕಾಡ್ತಿವೆ. ನಿತ್ಯವೂ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಿದ್ದು ವಾಹನ ಸವಾರರು ಕಿಡಿಕಾರಿದ್ರು. ಈ ರೋಡಲ್ಲಿ ಬೈಕ್ನವ್ರಿಗೆ, ಕಾರ್ನವ್ರಿಗೆ, ಆಟೋದವರು ಪ್ರತಿಯೊಬ್ಬರು ಸಫರ್ ಆಗ್ತಾರೆ. ಈ ರೋಡಲ್ಲಿ ಆ್ಯಕ್ಚುಲಿ RMCಗೆ ಹೋಗಬೇಕು. ಮೇನ್ ರೋಡ್ ಇದು. RMCಗೆ ಹೋಗೋಕ್ಕೆ ಆ ರೋಡ್ ಬಿಟ್ಟರೆ ಈ ರೋಡ್ ಮೇನ್ ರೋಡು. ಪ್ರತಿಯೊಂದು ಗಾಡಿದು ಈ ರೋಡಲ್ಲಿ ಹೋದರೆ ಏನಾದರೂ ಒಂದು ಸ್ಪೇರ್ ಪಾರ್ಟ್ಸ್ ಹೋಗ್ತವೆ. ಇಲ್ಲ ಮನುಷ್ಯಂದು ಹೋಗುತ್ತೆ ಸ್ಪೇರ್ ಪಾರ್ಟ್ಸು, ಇಲ್ಲ ಗಾಡಿಗಳ್ದು ಹೋಗುತ್ತೆ ಸ್ಪೇರ್ ಪಾರ್ಟ್ಸು. ಸರ್ಕಾರಕ್ಕೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲ. ಏನೇ ಹೇಳಿ ಮಳೆಗಾಲಕ್ಕೂ ಮುನ್ನ ಪಾಲಿಕೆ ಎಚ್ಚೆತ್ತುಕೊಳ್ಬೇಕಿದೆ. ನಗರದಲ್ಲಿರುವ ಯಮಸ್ವರೂಪಿ ಗುಂಡಿಗಳನ್ನ ಮುಚ್ಚಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಿದೆ. ವಿನಾಯಕ್ ಗುರವ್, TV9 ಬೆಂಗಳೂರು.